ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೇಗೆ ಸಿಂಪಲ್ ಆಗಿ ಐಲೈನರ್ನ ಹಾಕೋದು ಅಂತ ಹೇಳ್ಕೊಡ್ತೀನಿ. ಸೊ ಲೈಟಾಗಿ ಮೇಕಪ್ ಮಾಡಿದ್ದೀನಿ, ಬಟ್ ಎಕ್ಸೆಪ್ಟ್ ಐಲೈನರ್ ಆ್ಯಂಡ್ ಮಸ್ಕರ, ಬಿಕಾಸ್ ಫಸ್ಟ್ ಐಲೈನರ್ ಹಾಕಿ ನೋಡೋಣ ಅಂತ. ಸೊ ಬಿಗಿನರ್ಗೆ ಕೈ ಶಿವರಿಂಗ್ ಆಗೋದು ಅಥವಾ ಕರೆಕ್ಟಾಗಿ ಎರಡು ಕಡೆ ಲೈನ್ ಹಾಕಲಿಕ್ಕೆ ಕಷ್ಟ ಆಗುತ್ತೆ. ಆ ಎಲ್ಲ ಪ್ರಾಬ್ಲಮ್ಸ್ನ ಇವತ್ತಿನ ವಿಡಿಯೋದಲ್ಲಿ ನಾನು ರಿಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್. ನನ್ನ ಹತ್ರ 2-3 ಆಪ್ಷನ್ಸ್ ಇದೆ ನಿಮಗೋಸ್ಕರ ಐಲೈನಲ್ಲಿ. ಫಸ್ಟ್ ಒನ್ ಬಂದುಬಿಟ್ಟು ಬ್ಲೂ ಹೆವೆನ್. ಯಾಕೆ ಬ್ಲೂ ಹೆವೆನ್ ಆಪ್ಷನ್ ಆಗಿ ಕೊಡ್ತಾ ಇದ್ದೀನಿ ಅಂದರೆ, ಸೊ ಇದ್ರದ್ದು ಟಿಪ್ ಬಂದುಬಿಟ್ಟು ತುಂಬ ಥಿನ್ನಾಗಿದೆ. ಲೆಟ್ ಮೀ ಶೋ ಯು. ನೋಡ್ತಾ ಇದ್ದೀರಲ್ವಾ? ಸೊ ತುಂಬ ಥಿನ್ ಅಂದರೆ ತುಂಬ ಥಿನ್. ಜಸ್ಟ್ ನೀವೇನಂದರೆ ಏನು ಎಕ್ಸ್ಟ್ರಾ ಬಂದಿರೋ ಒಂದು ಪ್ರಾಡಕ್ಟ್ನ ತೆಗೆದ್ಬಿಟ್ಟು ಸೊ ಇಟ್ಟು ನೋಡ್ತಾ ಇರಲ್ಲ ಎಷ್ಟು ಥಿನ್ನಾಗಿ ನೀವು ಒಂದು ಲೈನ್ನ ಡ್ರಾ ಮಾಡ್ಬೋದು. ಸೊ ಬ್ಲೂ ಹೆವೆನ್, ದಿಸ್ ಒನ್ ಐ ರಿಯಲಿ ರೆಕಮೆಂಡ್ ಯು ಗೈಸ್. ಸೊ ಸೆಕೆಂಡ್ ಆಪ್ಷನ್ ನನ್ನ ಹತ್ರ ಇರೋದು ಝೂಡಿಯೋ. ಏನಕ್ಕೆ ಝೂಡಿಯೋ ಅಂತ ಅಂದರೆ, ಸೊ ಇದ್ರದ್ದು ಟಿಪ್ ಕೂಡ ತುಂಬ ತಿನ್ನಿದೆ, ಜೊತೆಗೆ ಸಿಮಿಲರ್ ಇದೇ ಥರ ತುಂಬ ಲೆಂತಿ, ಏನಂದರೆ ಇಟ್ಕೊಳ್ಲಿಕ್ಕೆ ಕೂಡ ತುಂಬ ಲೆಂತಿಯಾಗಿದೆ. ಸೊ ಲೆಟ್ ಮೀ ಶೋ ಯು. ಸೊ ಇದು ಥಿನ್ ಲೇಯರ್. ಯಾ, ಸೊ ನೀವು ಥಿನ್ ಬೇಕಾದರೆ ಥಿನ್ನಾಗಿ, ತಿಕ್ ಬೇಕಾದರೆ ತಿಕ್ಕಾಗಿ ಲೈನ್ನ ಡ್ರಾ ಮಾಡ್ಬೋದು ಇದು ಝೂಡಿಯೋ ಪ್ರಾಡಕ್ಟ್ ಯೂಸ್ ಮಾಡ್ತಾ. ಬಟ್ ಬ್ಲೂ ಹೆವೆನ್ ಮಾತ್ರ ಸೂಪರ್ ಆಗಿದೆ. ನಾನು ಎಲ್ಲನೂ ಯೂಸ್ ಮಾಡಿದ್ದೀನಿ. ನನ್ನ ಹತ್ರ ಸಮ್ ಲೋಕಲ್ ಬ್ರ್ಯಾಂಡ್ಸ್ ಕೂಡ ಇದೆ. ಇದು ADSಯಿಂದ ನಾನು ತುಂಬ ದಿನದಿಂದ ಯೂಸ್ ಮಾಡಿರೋವಂಥ ಸೊ ಇದು ADS ಬ್ರ್ಯಾಂಡಿಂದ ತುಂಬ ದಿನದಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ಕೂಡ ಸಿಮಿಲರ್. ಸೊ ಬಿಗಿನರ್ಸ್ಗೆ ಈ ವಾಂಡ್ ಅಂದರೆ ಕೈಯಲ್ಲಿ ಹಿಡೀಲಿಕ್ಕೆ ತುಂಬ ಲೆಂತ್ ಇರೋದು ತೊಗೊಂಡ್ರೆ ತುಂಬ ಈಸಿ ಆಗುತ್ತೆ ಕಲೀಲಿಕ್ಕೆಗೋಸ್ಕರ. ಸೊ ಸಮ್ ಆಪ್ಷನ್ಸ್ ಕೊಡ್ತಾ ಇರೋದು ನಾನು ನಿಮಗೆ. ಸೊ ಇದನ್ನು ತೋರಿಸ್ತೀನಿ ಅಲ್ವಾ? ಸೊ ಯಾ, ನಿಮ್ಗೇನಾದರೂ ಲೋಕಲ್ ಸ್ಟೋರಲ್ಲಿ ಸಿಕ್ಕರೆ ಇದು ತೊಗೊಳ್ಳಿ, ಬಟ್ ಐ ಡೌಟ್ ಇದು ಆನ್ಲೈನಲ್ಲಿ ಸಿಗೋದು. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಡ್ಯಾಸ್ಲರ್. ಇದು ತುಂಬ ಅಫೋರ್ಡಬಲ್ ಫಾರ್ ಬಿಗಿನರ್. ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು, ಬಿಕಾಸ್ ನಾನು ಕಲ್ತಿರೋದು ಕೂಡ ಇದೇ ಪ್ರಾಡಕ್ಟಿಂದ. ಈಸಿ ಟು ಕ್ಯಾರಿ, ತುಂಬ ಚಿಕ್ಕದಾದಂಥ ಒಂದು ಏನೋ ಪ್ರಾಡಕ್ಟ್. ಇದರಲ್ಲಿ ನಿಮಗೆ ದೊಡ್ಡ ಸೈಜ್ ಕೂಡ ಸಿಗುತ್ತೆ, ಬಟ್ ಇದ್ರ ವಾಂಡ್ ಕೂಡ ತುಂಬ ಚೆನ್ನಾಗಿದೆ. ಬಟ್ ನಾನು ತೋರಿಸಿರೋದ್ರಲ್ಲಿ ಇದು ವಾಟರ್ ಪ್ರೂಫ್ ಅಲ್ಲ. ಸೊ ಬಿಗಿನರ್ಸ್ಗೆ ನನ್ನ ಕೇಳಿದ್ರೆ ವಾಟರ್ ಪ್ರೂಫ್ನ ತಗೋಬೇಡಿ. ಇದು ಥಿಕ್ಕಾಗಿ ಆ್ಯಂಡ್ ಥಿನ್ನಾಗಿ ಕೂಡ ನಾನು ಡ್ರಾ ಮಾಡ್ತೀನಿ. ಯಾ, ಸೊ ಬಟ್ ದ ಬೆಸ್ಟ್ ಅಂತ ನೀವು ನನಗೆ ಕೇಳಿದ್ರೆ ಸೊ ಬ್ಲೂ ಹೆವೆನ್. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಡೈರೆಕ್ಟಾಗಿ ಐಲೈನರ್ ಹಾಕೋದು ಕಷ್ಟ ಆದಲ್ಲಿ ನಾನೊಂದು ಸ್ಮಾಲ್ ಟ್ರಿಕ್ ಕೊಡ್ತಾಯಿದ್ದೀನಿ. ಕಾಜಲ್, ಸೊ ಯಾವುದಾದ್ರೂ ಕಾಜಲ್ ತೊಗೊಳ್ಳಿ. ನಾನು NYB ಯಾವುದಾದ್ರೂ ಒಂದು ತೊಗೊಳ್ತೀನಿ. ಸೊ ದಿಸ್ ಇಸ್ ಫ್ರಮ್ ಸೂವಿ. ನಿಯರ್ ಇರೋ ಮಿರರ್ನ ತಗೊಳ್ಳಿ. ಜೊತೆಗೆ ಐ ಲ್ಯಾಶ್ ಅಂದರೆ ಈ ಒಂದು ಐ ಲ್ಯಾಶ್ ಇದೆಯಲ್ಲ, ಅದರ ಹತ್ತತ್ರನೇ ಕಾಜಲಿಂದ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ, ಅಥವಾ ಕಂಪ್ಲೀಟ್ ಥಿಕ್ ಲೈನಲ್ಲ, ಲೈಟಾಗಿ ಜಸ್ಟ್ ಮರ್ಜ್ ಮಾಡೋ ಥರ ತೋರಿಸ್ಕೊಡ್ತಾ ಇದ್ದೀನಿ. ಐ ಹೋಪ್ ಯು ಕ್ಯಾನ್ ಸಿ. ಅದು ಒಂಥರ ಕಾಣಲೂಬಾರ್ದು ಹಾಗೆ, ಹೀಗೆ. ಆ್ಯಕ್ಚುಲಿ ನಾನು ಐ ಮೇಕಪ್ ಮಾಡಿದ್ದೀನಿ, ಬಟ್ ಐ ಮೇಕಪ್ ಮಾಡ್ದೇ ನೀವು ಹಚ್ಕೋಬೋದು. ನೋಡ್ತಾ ಇದ್ದೀರಲ್ಲ? ಸೊ ಇದು ಒಂಥರ ಪರ್ಫೆಕ್ಟಾಗಿ ಲೈನಾಗಿ ಬಂದಿಲ್ಲ, ಸ್ವಲ್ಪ ಲೈಟಾಗಿ ಇದು ಬಂದಿದೆ. ಸೊ ಇದನ್ನು ನೀವೇನು ಮಾಡ್ಬೋದು ಅಂದರೆ, ಈ ಥರ ಮಿನಿ ಬ್ರಷ್ನ ತಗೊಳ್ಳಿ. ಯಾ, ಸೊ ಇದನ್ನು ತಗೊಂಡ್ಬಿಟ್ಟು ಏನು ಮಾಡ್ಬೋದು, ನೀವು ಜಸ್ಟ್ ಮರ್ಜ್ ಮಾಡ್ಬೋದು ಅದನ್ನ ಹೀಗೆ. ನೋಡ್ತಾ ಇದ್ದೀರಾ ಅಲ್ವಾ? ಸೊ ಇದನ್ನು ಇವಾಗ ಇದ್ರ ಮೇಲೆ ನಿಮಗೆ ಬೇಕಾಗಿರೋ ಐಲೈನರ್ನ ಹಾಕೋಬೋದು. ಸೊ ನಾನು ಇದಕ್ಕೆ ತೋರಿಸ್ತೀನಿ ಬ್ಲೂ ಹೆವೆನ್ ನಿಮಗೋಸ್ಕರ. ಅದ್ರ ಮೇಲೇ ಎಕ್ಸಾಕ್ಟಾಗಿ ಹಚ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ? ನಾನು ಮಿರರ್ ನೋಡಿಕೊಂಡು ಆ್ಯಕ್ಚುಲಿ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಕ್ಯಾಮ್ರಾಮನ್ಗೆ ಹತ್ತಿರ ಆಗೋ ಥರ
ಎಷ್ಟು ಈಸಿಯಾಗಿ ನಾನು ಐಲೈನರ್ನ ಹಚ್ತೆ ನೋಡಿದ್ರಲ್ಲ. ಸೊ ಬಿಗಿನರ್ಸ್ಗೆ ಇದೊಂದು ಟ್ರಿಕ್ಸ್. ನೀವು ಡೈಲಿ ಈ ಥರ ಮೆಥಡ್ನ ಒಂದು 5 ನಿಮಿಷ ಇದಕ್ಕೆ ಅಂತ ಒಂದು ಟೈಮ್ ಫ್ರೇಮ್ನ ಇಟ್ಟು ಐಲೈನರ್ನ ಪ್ರಾಕ್ಟೀಸ್ ಮಾಡಿದ್ರೆ ಹಚ್ಚೋದು ಖಂಡಿತ ನಿಮಗೆ ವಿತೌಟ್ ಕಾಜಲ್ ಹಚ್ಬೋದು ಆರಾಮ್ಸೆ. ಸೊ ನಿಮಗೆ ಇನ್ನೊಂದು ಟ್ರಿಕ್ಸ್ನ ನಾನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಇದು ಝೂಡಿಯೋದೇ ಬಂದುಬಿಟ್ಟು. ಸೊ ಬಟ್ ಬ್ರೌನ್ ಕಲರ್, ಝೂಡಿಯೋದೇ ತೊಗೊಳ್ಳಿ ಅಂತ ಹೇಳಲ್ಲ ನಾನು. ಸೊ ದಿಸ್ ಇಸ್ ಶಿಮರಿ ಕಲರ್. ಸೊ ಇದರಲ್ಲಿ ಬ್ರೌನ್ ಕಲರ್ ಒಂದಿದೆ. ಯಾ ಒನ್ ಸೆಕೆಂಡ್. ಯಾ ದಿಸ್ ಒನ್ ಇಸ್ ಅ ಬ್ರೌನ್ ಕಲರ್. ಐ ಮಿಸ್ಡ್ ಇಟ್. ಓಕೆ, ಸೊ ಬ್ರೌನ್ ಕಲರ್ ಕಾಜಲ್ನ ತೊಗೊಂಡು ಮಾಡ್ಕೊಳ್ಳಿ. ಸೊ ದಟ್ ಬ್ಲ್ಯಾಕ್ ಆದರೆ ನಿಮಗೆ ತಿಕ್ಕಾಗಿ ಕಾಣುತ್ತೆ. ಇದು ಬ್ರೌನ್ ಕಲರ್ ಯಾವ ಥರ ಕಾಣುತ್ತೆ ಅಂತ ನಾನು ತೋರಿಸ್ತೀನಿ ಇವಾಗ. ಫಸ್ಟು ಇದನ್ನು ಹಚ್ಕೊಳ್ತೀನಿ. ಇಲ್ಲ ನಿಮಗೆ ಡೈರೆಕ್ಟಾಗಿ ಕೂಡ ಹಚ್ಬೋದು, ಬಟ್ ಬಿಗಿನರ್ಸ್ಗೆ ದಿಸ್ ಇಸ್ ದ ಬೆಸ್ಟ್ ಟ್ರಿಕ್ಸ್. ಈ ಥರ ಒಂದು ಲೈನ್ನ ಡ್ರಾ ಮಾಡಿಕೊಂಡು, ಐ ಹೋಪ್ ಯು ಕ್ಯಾನ್ ಸಿ, ಒಂದು ಲೈನ್ನ ಡ್ರಾ ಮಾಡಿದ್ದೀನಿ ನಾನು. ಅದರಲ್ಲಿ ಲೈನರ್ನ ನೀವು ಅಪ್ಲೈ ಮಾಡ್ಬೋದು. ಇದೊಂದು ಬೆಸ್ಟ್ ಟ್ರಿಕ್. ಸೊ ಲಿಟಲ್ ಬಿಟ್ ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಅಪ್ಡೇಟೆಡ್ ಒನ್ ಅಂತ ಅಂದರೆ ಈ ಮೆಥಡ್. ಸೊ ನಾನು ಸೇಮ್ ಐಲೈನರ್ನ ಯೂಸ್ ಮಾಡ್ತಿದ್ದೀನಿ, ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಸೇಮ್ ಲೈನರ್ ಯೂಸ್ ಮಾಡ್ತಿದ್ದೀನಿ. ನಾನು ಸ್ಕೆಚ್ ಐಲೈನರ್ಸ್ ಕೂಡ ಯೂಸ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಯಾ ನೋಡ್ತಾ ಇದ್ದೀರಲ್ವಾ. ಸೊ ಫಸ್ಟು ನಾನು ಆ ಲೈನರ್ ಒಳಗಡೆ ಫಿಲ್ ಮಾಡ್ಕೊತಾ ಇದ್ದೀನಿ. ಯಾ ಸೊ ಇದು ಬಂದುಬಿಟ್ಟು ವಿತೌಟ್ ಕಾಜಲ್, ಇದು ವಿತ್ ಕಾಜಲ್. ನೋಡ್ತಾ ಇದ್ರಲ್ಲ ಡಿಫ್ರೆನ್ಸು. ವಿತ್ ಕಾಜಲ್ ಆದರೆ ಏನಾಗುತ್ತೆ ಅಂದರೆ ತಿಕ್ಕಾಗಿ ಕಾಣುತ್ತೆ. ವಿತೌಟ್ ಕಾಜಲ್ ಬಂದುಬಿಟ್ಟು ಬರೀ ಐಲೈನರ್ ಆದರೆ ಜಸ್ಟ್ ಐಲೈನರ್ ಬ್ರೈಟಾಗಿ ಕಾಣುತ್ತೆ. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅಥವಾ ಯಾವುದು ಈಸಿ ಅನಿಸುತ್ತೆ ನನಗೆ ಹೇಳಿ. ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ನನಗೆ ಸಿಗ್ತಾ ಇರಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಬಿಗಿನರ್ಸ್ ಇದ್ದರೆ ಇದು ಖಂಡಿತ ಹೆಲ್ಪ್ ಆಗುವಂಥ ವಿಡಿಯೋ ಅಂತ ಅಂದ್ಕೊತೀನಿ. ಸೊ ಫರ್ದರ್ ಏನಾದರೂ ಮತ್ತೆ ಬೇರೆ ಏನಾದರೂ ಟ್ರಯಲ್ ವಿಡಿಯೋ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಳಿ. ಖಂಡಿತ ನಿಮಗೋಸ್ಕರ ನಾನು ಹೊಸ ವಿಡಿಯೋ ಜೊತೆಗೆ ಬರ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗ್ರೇಟ್ ಡೇ.